ಬೇಸಿಗೆ ತೀವ್ರಗೊಂಡಿರುವ ಹಿನ್ನೆಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಕಂದಾಯ ಇಲಾಖೆ ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ತಹಶೀಲ್ದಾರ್ ಗಗನ ಸಿಂಧು ಸೂಚನೆ ನೀಡಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಮಾತನಾಡಿದ ಅವರು, ನೀರಿನ ಕೊರತೆ ಉಲ್ಬಣಗೊಂಡಿರುವ ಗ್ರಾಮಗಳ ಸಮಗ್ರ ಮಾಹಿತಿಯನ್ನು ತಕ್ಷಣ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಮಸ್ಯೆ ತೀವ್ರವಾಗಿರುವ ಪ್ರದೇಶಗಳಿಗೆ ಪ್ರಥಮ ಆದ್ಯತೆ ನೀಡಿ ತ್ವರಿತ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಇನ್ನು ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬಂದಿದ್ದು, ಸಮಸ್ಯೆ ನಿವಾರಣೆಗೆ ಕ್ರಮಗಳು ಆರಂಭಗೊಂಡಿವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಿ ಕೈಗೊಂಡಿರುವ ಕ್ರಮಗಳ ಕುರಿತು ನಿಖರ ವರದಿ ಸಲ್ಲಿಸಬೇಕೆಂದು ತಿಳಿಸಿದರು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಹೇಮಾವತಿ ಆರ್ ಮಾತನಾಡಿ, ಯಾವುದೇ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಅಗತ್ಯವಿದ್ದಲ್ಲಿ ಕೊಳವೆ ಬಾವಿ ತೋಡುವುದು, ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವುದು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದು ನೀರು ಒದಗಿಸುವಂತೆ ಸೂಚಿಸಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸರಿಯಾಗಿ ನಿರ್ವಹಿಸುವುದು, ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಮತ್ತು ದುರಸ್ತಿ ಕಾರ್ಯಗಳಿಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ತಿಳಿಸಲಾಯಿತು. ಇನ್ನು ಬೇಸಿಗೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಳ್ಳುತ್ತಿರುವುದರಿಂದ ಜನರಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ಇಲಾಖೆಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವ ಅಗತ್ಯವನ್ನು ಸಭೆಯಲ್ಲಿ ಸೂಚಿಸಲಾಯಿತು. ಇನ್ನು ಈ ಸಭೆಯಲ್ಲಿ ಆಡಳಿತಾಧಿಕಾರಿ ಅಬಿದಾ ಎಸ್, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ತಾಲೂಕು ಯೋಜನಾ ಅಧಿಕಾರಿ ಅನಿಲ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಆಡಳಿತ ಸಿಬ್ಬಂದಿ ಭಾಗವಹಿಸಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಎಷ್ಟು ದಿನ ಬೇಕೀಗ? ಯಾವಾಗ ಎಸ್ಟಿಮೇಟ್ ಮಾಡಿ ಕಳಿಸಿರೋದು? 3 ಡೇಸ್ ಆಗಿದೆಯಾ? ಇವಾಗಲೇ ಎಸ್ಟಿಮೇಟ್ ಮಾಡಿ ಕಳಿಸಿರೋದು 3 ಡೇಸ್ ಆಗಿದೆ. ಇದನ್ನ ಎಷ್ಟು ಇದಿಲ್ಲ ಮೇಡಮ್, ಫಸ್ಟ್ ಪೇಮೆಂಟ್ ಮಾಡಬೇಕಿತ್ತು. ಫಸ್ಟ್ ಡೈರೆಕ್ಟ್ ಪೇಮೆಂಟ್ ಆದ್ರೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೊನ್ನೆ ಎಲ್ಲ ಕೂರಿಸಿ ಮಾತಾಡಿದಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೆಲಸ ಮಾಡ್ಬಿಡಿ, ಮತ್ತೆ ಪೇಮೆಂಟ್ ಬಂದಾಗ ಇಲ್ಲ ಮೇಡಮ್, 15 ಡೇಸ್ ಅಲ್ಲಿ ಅದು ರೆಕಾರ್ಡ್ ಆಗಿರುತ್ತೆ. ಸಮ್ಮರ್ ಹುಣ್ಣಿಮೆ ಇದೆ, ಆಮೇಲೆ ಮಳೆಗಾಲಕ್ಕೆ ಮಾಡೋ ಅಗತ್ಯನೇ ಬರಲ್ಲ, ನಾವೇ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು. ಆಮೇಲೆ 3rd ಏನಿದೆ ಎನರ್ಜೈಸೇಷನ್, ಆಮೇಲೆ 4th ಏನಿದೆ ಮಿಕ್ಕಿದೇನಿದೆ ಮೈನರ್ ಕರೆಕ್ಷನ್, ಪಂಪ್ ಮೋಟರ್ ಮತ್ತೆ ಏನಿದೆ ರಿಪೇರಿ ತರ. ಸೊ ಆ ತರ ಕ್ಯಾಟಗರೈಸೇಷನ್ ಅಲ್ಲಿ ಮಾಡ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳಿದ್ರೆ ಮಾಡ್ಕೊಬೇಕಾಗುತ್ತೆ. ಸುಮ್ಮನೆ ಟಾಸ್ಕ್ ಫೋರ್ಸ್ ಅಲ್ಲಿ ಎಲ್ಲದಕ್ಕೂ ನಾವು ಕಳಿಸ್ಬಿಟ್ಟು ಅಲ್ಲಿಂದ ಆಗ್ಬಿಟ್ಟು ಆಮೇಲೆ ಫೇಲಿಯರ್ ಅಂತ ಆಗ್ಬಾರ್ದು. ಒಂದು ಬೋರ್ವೆಲ್ ನಾವು ಕೊಡಿಸಿ ಅದ್ರಲ್ಲಿ ಬಂದ್ರೆ ಅಟ್ಲೀಸ್ಟ್ ಆ ಮಿನಿಮಮ್ ಆ ಹಳ್ಳಿಗೆ ಏನಿದೆ ರಿಕ್ವೈರ್ಮೆಂಟ್ಗೆ ನೀರಿನ ವ್ಯವಸ್ಥೆ ಆಗ್ಬೇಕಲ್ವಾ ಅಲ್ಲಿ. ನೀವು ಪ್ರಪೋಸಲ್, ವರ್ಕ್ ಟೆಂಡರ್ ಮತ್ತೆ ಇದರಲ್ಲಿ ಲೇಟ್ ಮಾಡಿದ್ರೆ ಏನೆಲ್ಲಾಗುತ್ತೆ? ಆಯ್ತು, ಅದನ್ನ ಸ್ಪೀಡ್ ಅಪ್ ಇದು ಮಾಡಿಸಿ. RWS ಇದಕ್ಕೆ ನಾವು ಅನ್ಸ್ಕೋಬೇಕು DC ಸರ್ ಹತ್ರ. RWS PDO ಕೊಡೋ ಮಾಹಿತಿಗೆ ಟ್ಯಾಲಿ ಇಲ್ಲ, ಮತ್ತೆ MLA ಸರ್ ಹೇಳೋ ಟಾಸ್ಕ್ ಫೋರ್ಸ್ ಅಲ್ಲಿ ಒಂದು ಟ್ಯಾಲಿ ಇಲ್ಲ. ಯಾವ್ದಕ್ಕೂ ಟ್ಯಾಲಿ ಇದ್ರೆ ಇನ್ನೆಲ್ಲಾಗುತ್ತೆ? ವೇರ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ಇವಾಗ ಇದಕ್ಕೆ ಏನು ಆಪ್ಷನ್ ಇದೆ ಹೇಳಿ RWS ಅವರನ್ನೇ. ಮೇಡಮ್ ಇದು ಏನು ಕಮ್ಮಿ ಆಗಿಲ್ಲ, ಅದನ್ನು ತಗೊಂಡಿದ್ದೆ ಟಾಸ್ಕ್ ಫೋರ್ಸ್ ಅಲ್ಲಿ, ವಿಫಲ ಆಗಿದೆ, 2 ತಗೊಂಡಿದ್ದೀನಿ. ಸೊ 2 ಬೇಕಂತ ಅಲ್ಲ, ಪ್ರತಿಯೊಂದಕ್ಕೂ ಬೋರ್ವೆಲ್ ರಿಟರ್ನ್ ಆಗೋದಕ್ಕೆ 2 ತಗೊಂಡಿದ್ದೀನಿ. ಇದಕ್ಕೆ ರೀಡ್ರಿಲ್ ಸಫಿಷಿಯೆಂಟ್ ಆಗುತ್ತಲ್ವಾ ಇವಾಗ ಬೈಲೈಟ್ ಮಾಡಿದ್ದು? ನೋಡ್ತೀವಿ ಮೇಡಮ್, ಎಕ್ಸಿಸ್ಟಿಂಗ್ ನೀವೇ ಇನ್ನೂ ನೋಡ್ತೀರಿ, ಯಾವಾಗ ನೋಡ್ತೀರಿ? ಮೀಟಿಂಗ್ ಏನಕ್ಕೆ ಬಂದಿದ್ದೀರಾ? ಮತ್ತೆ ಟಾಸ್ಕ್ ಫೋರ್ಸ್ ಮೀಟಿಂಗ್ಗೆ ಪ್ರಿಪೇರ್ಡ್ ಆಗಿದ್ರೆ KDP ಹೋಗಿ ಎಲ್ಲ ನೋಡಿ. ಇವಾಗ ನೀವು ಹೋಗಿ
ಇವಾಗಿನ್ನ ನೀವು ನೋಡ್ಕೊಂಡು ಕೂತ್ಕೊಂಡಿರೋ ಫೇಸ್ ಅಲ್ಲಿ ಯಾವಾಗ ಕೊಡ್ತೀರಾ? ಇನ್ನ ದಿಸ್ ಇಸ್ ದ ರೆಸ್ಪಾನ್ಸ್. ಇದಕ್ಕೆ ಅನಿಸ್ಕೋಬೇಕು. ನಿಮಗೆ ಡ್ರಿಲ್ ಆಗಿದ್ಯಾ, ರೀಡ್ರಿಲ್ ಆಗಿದ್ಯಾ ಗೊತ್ತಿಲ್ಲ. ಸ್ಪ್ರೆಡ್ ಶೀಟ್ ಅಲ್ಲಿ ಇಷ್ಟ ಬಂದಂಗೆ ಸ್ಪೀಡ್ ಮಾಡ್ತಾರೆ. ಪಿಡಿಒಗಳು ಫಿಲ್ ಮಾಡೋದನ್ನ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಟರ್ಸ್ ಖುದ್ದಾಗಂತೂ ಅವ್ರವ್ರೇ ಆಫೀಸ್ ಕೆಲಸಗಳಲ್ಲಿ ನೋಡೋದಕ್ಕೆ ಯಾರಿಗೂ ಇರಲ್ಲ. ನಾನೇ ಈಗ ತಾಲೂಕು ಅಡ್ಮಿನಿಸ್ಟ್ರೇಟರ್, ವಾಟ್ ಮೈ ಪಿಡಿಒ ವಿಲ್ ಸೇ, ಐ ವಿಲ್ ಗೋ ವಿತ್ ಮೈ ಪಿಡಿಒ ವರ್ಡ್, ಬಿಕಾಸ್ ಅವ್ರು ನೋಡಿರ್ತಾರಂತ. ಅವ್ರವ್ರ ಮಾಹಿತಿ ಕೊಟ್ಟು ನಿಮ್ದೇ ಟ್ಯಾಲಿ ಆಗಲ್ಲ. ಪಿಡಿಒಗಳು ಪಾಪ ಕರೆಕ್ಟ್ ಆಗಿ ಹೇಳ್ತಾರೆ, ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ಪಿಡಿಒಸ್ಗೆ. RDO/PS ಅವರು ನೀವು ಹೇಳ್ಬೇಕಲ್ಲ ಮಾಹಿತಿ. ಏನು ಹೇಳಿದ್ರೆ ಹೆಂಗಾಗುತ್ತಲ್ಲ? ಏನ್ ಇವಾಗ ರೀಡ್ರಿಲ್ ಅವಶ್ಯಕತೆ ಇದೆ ಬಯಸ್ನಾಯಕಗಳಿಗೆ? ಏನಿದೆ ಹೇಳಿ ಮತ್ತೆ. ಇದು ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಎಷ್ಟು ಡೆಪ್ತ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. They will have the dimensions ಅಲ್ವಾ? ಇನ್ಯಾರ ಹತ್ರ ಇರುತ್ತೆ? ಡೆಪ್ತ್ ಇಲ್ಲ ಅಲ್ವಾ? He should have it ಅಲ್ವಾ? Who else should have it ಮತ್ತೆ? 1200 ಆಲ್ರೆಡಿ ಹೋಗಿದೆ. ಟಾಸ್ಕ್ ಫೋರ್ಸ್ ಮೀಟಿಂಗ್ ಅಲ್ಲಿ ನಿಮ್ಮ ಬಗ್ಗೆ ಬರ್ದಾಕ್ತೀನಪ್ಪ ನಾನು ಹೇಳಿದ್ದೀನಿ. CM ರಿವ್ಯೂ ಮಾಡ್ತಾರೆ ಟಾಸ್ಕ್ ಫೋರ್ಸ್ ಮೀಟಿಂಗ್, DDMA ಮೀಟಿಂಗ್ ಎಲ್ಲ, ಕಲಾಮಿಟೀಸ್ ಡ್ರಿಂಕಿಂಗ್ ವಾಟರ್. ಸೀರಿಯಸ್ ಇದೆ. CM ಸರ್ DC ಗಳನ್ನು ಕರೆದ್ಬಿಟ್ಟು ಅಲ್ಲಿ ರಿವ್ಯೂ ಮಾಡ್ತಿದ್ದಾರೆ. TC CO ನಿಂತ್ಕೋಬೇಕು CM ಹತ್ರ. ಆಟ